ಸ್ವಾಮಿ ಈ ಪೀಠವನ್ನು ಅಲಂಕರಿಸಿದ ಸ್ವಾಮಿ ಸತ್ಯನ ಪ್ರೇಮೆ. ರಾಜ ನಿನ್ನ ಇಷ್ಟದಂತೆ ಆಗಲಿ. ಅಹೋ ರಾಜ, ಅಹೋ ಸ್ವಾಮಿ. ಎಮ್ಮನ್ನು ಕರೆಸಿದ ಕಾರಣವೇನು? ಒಂದು ಉಳಿಯದ ಬೇಳು ರಾಜ, ಸಾಂದ್ರಗುಣ ತೇಜ. ಅಹೋ ಸ್ವಾಮಿ, ನೀವು ದ್ವಾರಕ ನಗರಕ್ಕೆ ಹೋಗಿ ಬಲರಾಮನ ಕಂಡು ಕುಶಲವಾರ್ತೆ ತಿಳಿದುಕೊಂಡು ಎನ್ನ ಮಗನಿಗೆ ಸಚಿರೇಖೆಯನ್ನು ಕೊಡುವಂತೆ ನಿಶ್ಚಯ ಮಾಡಿಕೊಂಡು ಬಂದಿರಿ ಸ್ವಾಮಿ. ತಕ್ಷಣ ಪ್ರೇಮೆ. ಒಳ್ಳೆಯದು ರಾಜ, ನಾನು ಹೋಗಿ ಬರುತ್ತೇನೆ. ಚೆನ್ನಾಗಿ ಹೋಗಿ ಬಂದಿರಿ ಸ್ವಾಮಿ. ಸತ್ಯನ ಪ್ರೇಮೆ. ಬಲರಾಮನ ಸನ್ನಿಧಿಗೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ ಮಿಠಂಡಾಯಲಿ ಸ್ವಾಮಿ. ಸಾರಥಿ. ಹೋ ಸ್ವಾಮಿ. ಆ ಸ್ಥಾನದಲ್ಲಿ ಬಲರಾಮನು ಇದ್ದಾನೋ ಇಲ್ಲವೋ? ಅಸ್ತಿನಾವತಿಯಿಂದ ಬ್ರಾಹ್ಮಣರು ಬಂದಿರುವರೆಂದು ತಿಳಿಸು ಸಾರಥಿ. ಹೋಗಲಿ ಜಾಗೃತಿ. ಮಿಠಂಡಾಯಲಿ ರೇವತಿ. ಅಪ್ಪ ಬಲರಾಮನೇ, ನಾವು ಬಂದ ವಿಚಾರವು ಒಂದು ಉಳಿಯದೆ ಬೇಡವೆಂದು ಚೆನ್ನಾಗಿ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳಿ. ರಾಜಾದಿ ರಾಜನಾದ ದುರ್ಯೋಧನನು ಕನ್ನ ಇಡುವ ವಿಚಾರವನ್ನು ತಿಳಿದುಕೊಂಡು ಬರಲು ನಮ್ಮನ್ನು ನಿಮ್ಮಲ್ಲಿಗೆ ಕಳಿಸಿರುವರು. ರಾಜ ಸ್ವಾಮಿ ಪುರೋಹಿತ್ರೆ, ನಿನ್ನ ಪ್ರೇಮದ ಸತಿರೇಖೆಯಾದ ನಿನ್ನ ಪ್ರೇಮದ ಸತಿರೇಖೆಯಾದ ಕೊಟ್ಟು ಕೀರ್ತಿಯಂ ಪಡಿ. ಅಷ್ಟ ಐಶ್ವರ್ಯ ಸಂಪನ್ನನಾದ ಅಂತ ರಾಜಕುಮಾರನಿಗೆ ನಿನ್ನ ಮಗಳನ್ನು ಕೊಟ್ಟರೆ ನಿನ್ನ ಪುಣ್ಯಕ್ಕೆ ಈಡಿಲ್ಲ ನೋಡು ಭೂಪ. ಪಟ್ಟು ನೋಡಿ ನಿನ್ನ ಮಗಳ ಪ್ರತಾಪ. ಸ್ವಾಮಿ ಪುರೋಹಿತ್ರೆ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಎನ್ನ ಮಗಳು ಧನ್ಯನಾದಳು. ಲಕ್ಷಣಗೆ ಎನ್ನ ಮಗಳ ಹತ್ತ ಸಸಿ ರೇಖೆಯನ್ನು ಕೊಟ್ಟು ನಿಶ್ಚಯ ಮಾಡುವುದು ನಿಮ್ಮ ರಾಜನಿಗೆ ತಿಳಿಸಿದ ಸ್ವಾಮಿ. ಹೋಗಿ ಬರುತ್ತೇನೆ. ಸ್ವಾಮಿ ನಿಲ್ಲರಿ. ನನ್ನ ಮಗಳ ಮುಹೂರ್ತ ಹೇಗಿರುವುದು ಸ್ವಲ್ಪ ನೋಡಿರಿ ಸ್ವಾಮಿ. ಹಾಗೆ ಆಗಲಿ ರಾಜ. ನೋಡಪ್ಪ ಬೇಸ್ ನೋಡು ಸ್ವಾಮಿ. ನೋಡಕತ್ತಾರ ಸ್ವಾಮಿ. ನೋಡ್ತಾರೆ, ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ. ಅಪ್ಪ ಬಲರಾಮನೇ, ಸ್ವಾಮಿ ಪುರೋಹಿತ್ರೆ, ಏಕಾದಶಿ ದ್ವಾದಶಿ ಚತುರ್ದಶಿ ಈ ಚತುರ್ದಶಮಿಯಲ್ಲಿ ನಿನ್ನ ಮಗಳ ಮುಹೂರ್ತವು ಚೆನ್ನಾಗಿರುವುದು. ಇದೇ ಮುಹೂರ್ತದಲ್ಲಿ ನಿನ್ನ ಮಗಳ ಲಗ್ನವನ್ನು ಮುಗಿಸು. ಖಂಡಿಯ ಬಲರಾಮ ಚಕ್ರವರ್ತಿ. ಸ್ವಾಮಿ ನೀವು ಇಷ್ಟ ಹೇಳ್ತಾರಲ್ಲ. ಸ್ವಾಮಿ ಈಗ ಬಾ. ಬರೀ ಬಂದಿದೆ ಸಾರಥಿ. ಭೂಪತಿ ಇವರಿಗೆ ಮೊದಲನ್ನು ಕೊಟ್ಟು ಕಳಿಸುವಂತನಾದ ಸಾರಥಿ. ಸಾರಥಿ ಸ್ವಾಮಿ ಈಗ ಬಾ. ಬಲರಾಮನಿಗೆ ಲಗ್ನದ ಮರ್ಮವೇ ತಿಳಿಯಲಿಲ್ಲ. ಅಲ್ಲ, ಸಾಕ್ಷಾತ್ ಶ್ರೀ ಕೃಷ್ಣನೇ ಪಾಂಡವರ ಪಕ್ಷದವನಾಗಿ ಇರಲಾಗಿ ಬಲರಾಮನ ಮಗಳಾದ ಸತಿರೇಖೆಯನ್ನು ಆ ದುರ್ಯೋಧನನ ಮಗನಾದ ಲಕ್ಷಣನೆಂಬ ಅವಲಕ್ಷಣಿಗೆ ಮಗಳನ್ನು ಕೊಡುವುದೆಂದರೆ ಇದು ನಾನು ನಂಬಲಾರದ ಮಾತು. ಹೌದು ಸ್ವಾಮಿ. ಇದು ಎಲ್ಲ ಹುಚ್ಚು ಮಾತು. ಇರಲಿ, ಅಭಿಮಾನಿಗಳಿಗೆ ಯಾರಾದರೂ ಸರಿ, ನನಗೆ ಮಾತ್ರ ದಕ್ಷಿಣ ವಿಶೇಷವಾಗಿ ದೊರೆಯುತ್ತದೆ. ದಕ್ಷಿಣ ಕೊಡ್ತಾರೆ ಸ್ವಾಮಿ. ಈ ಮದುವೆಯನ್ನು ಕಾಯುತ್ತಿರುವನು ಸಾರಥಿ. ಮುಂದೆ ನೋಡಿ ಇದರ ಸಂಗತಿ. ಸ್ವಾಮಿ ನಾವು ಬುದ್ಧಿವಂತರು, ಬಲ ಮಂತ್ರ
ಹೇಳಿ ತಾಳಿ ಕಟ್ಟವರು ದೇವಂತರು ನಾವು ಬುದ್ಧಿವಂತರು ಸುಳ್ಳ ಬಳ್ಳ ಮಂತ್ರ ಹೇಳಿ ತಾಳಿ ಕಟ್ಟವರು ಸುಳ್ಳ ಬಳ್ಳ ಮಂತ್ರ ಹೇಳಿ ತಾಳಿ ಕಟ್ಟವರು ಏಕಾದಶಿ ಅಂತ ನಾವು ಮಂದಿಗೆಲ್ಲರೂ ಏಕಾದಶಿ ಅಂತ ನಾವು ಮಂದಿಗೆಲ್ಲರೂ ಒಂದು ಕೆಜಿ ಉಪ್ಪು ಡಬರ ಖಾಲಿ ಮಾಡೋರು ಏಕಾದಶಿ ಅಂತ ನಾವು ಮಂದಿಗೆಲ್ಲರೂ ಒಂದು ಕೆಜಿ ಉಪ್ಪಿನ ಡಬರ ಖಾಲಿ ಮಾಡೋರು ಚಂದು ತುಂಬ ಕಾಫಿ ಕುಡಿದು ಮಾತ್ರ ಹೇಳೋದು ಚಂದು ತುಂಬ ಕಾಫಿ ಕುಡಿದು ಮಾತ್ರ ಹೇಳೋದು ಯಾವಂತರು ನಾವು ಜೀವಂತರು ಸುಳ್ಳ ಬಳ್ಳ ಮಂತ್ರ ಹೇಳುತ್ತಾರೆ ಸುಳ್ಳ ಬಳ್ಳ ಮಂತ್ರ ಹೇಳುತ್ತಾರೆ ಕಾಂತ ಸುಮ್ಮನೆ ನಿಲ್ಸು. ಬೀದಿ ಬೀದಿಯಲ್ಲಿ ಕಸ್ತೂರಂ ಚೆಲ್ಲಿತು ಸಾರಥಿ ಭೂಮತಿ ಉತ್ತರಿಸಿದ ಬೇಗ ಮಂದಿರಕ್ಕೆ ಕಳಸವನ್ನುಂಟು ಬೀದಿ ಬೀದಿಯಲ್ಲಿ ಕಸ್ತೂರಂ ಚೆಲ್ಲಿಸು ಮುತ್ತಿನ ರಂಗೋಲಿಯನ್ನು ಹಾಕಿಸಿ ದಾರಿಯಲ್ಲಿ ಬಾಳೆ ತಿನ್ನಿಯನ್ನು ನಿಲ್ಲಿಸು ಸೂಚಕರ ಕೀಟಕರ ಎಂಬ ರಮಣಿಯಾಗಿ ತೋರುವಂತೆ ನಗರದಲ್ಲಿ ಅಲಂಕಾರವ ಮಾಡಿಸು ಇದಲ್ಲದೆ ಅತ್ತಿಪುರ ಜಾತಿ ಮಗನಾದ ಲಕ್ಷಣಗೆ ಎಲ್ಲ ಮಗನಾದ ಶಶಿರೇಖೆಯನ್ನು ಕೊಡುವುದು ಲಗ್ನ ಮಾಡುವುದು ಕಂಗೂರವನ್ನು ಮಾಡಿಸುವುದರ ಸಾರಥಿ ಅತಿ ಅಹೋ ಪ್ರಿಯಾ, ಮಗಳನ್ನು ಯಾರಿಗೆ ಕೊಡುವೆ? ಶಶಿ ಲಕ್ಷಣ ಕೊಡುವ ಮಗಳು ಲಕ್ಷಣ ಕೊಡುವೇನು ಲಕ್ಷಣನಿಗೆ ಕೊಡುವೆಯಾ? ಹೌದು ಹೌದು ಕಾಂತೆ ಕಾಂತ ಕಾಂತೆ ಪಾಂಡವರು ಇಂಥ ಪಂಥವು ಏತಕ್ಕಾಗಿ? ಅವರು ನನಗೆ ಸರಿಬಾರದ ಕಾಂತೆ ಕಾಂತ ಕಾಂತೆ ಹಾಗಾದ್ರೆ ಹೇಳಿ ಅದೇನು ಮಾತು ಚೆನ್ನಾಗಿ ಹೇಳು ಮಗಳನ್ನು ಅಭಿಮಾನಿ ಕೊಡುವುದು ಉಂಟು. ಲಕ್ಷ್ಮಣನಿಗೆ ಕೊಡುವೆನೆಂದು ಹೇಳಿವೆಯಲ್ಲ, ಇದು ನಿನಗೆ ನ್ಯಾಯವಲ್ಲ ಕಾಂತ, ಗುಣವಂತ. ಅದೇ ಸುಂದರೇ, ಪಡತ ತಾಯಿ ನೀನು ಮಗಳನ್ನ ದೈಶ್ವರನಾಥ ಸಂಪನ್ನನಿಗೆ
ಮನಸ್ಸಿನಲ್ಲಿ ಅಂತ ಅಭಿಪ್ರಾಯವೇನಿಲ್ಲ. ಹ, ಆದರೆ ನಮ್ಮ ಮಗಳನ್ನು ಮುದ್ದಾಗಿ ಸಾಕಿರುವೆನಲ್ಲ ಪ್ರಿಯ, ಪ್ರಿಯರೇ, ಆದರೆ ಎಂತ ಮನೆಗೆ ಸೇರುವಳೆಂದು ಎನ್ನ ಮನದಲ್ಲಿ ಬೇಸರವಾಗಿರುವುದು. ಪ್ರಿಯ, ಪ್ರಿಯರೇ, ತುತ್ತು ಕೂಳಿಗೆ ಗತಿ ಇಲ್ಲದೆ ನಮ್ಮ ಮನೆಯಲ್ಲಿ ಬಿಟ್ಟಿರುವಳು ನಿನ್ನ ತಂಗಿ. ಹ, ಅಂತವರಿಗೆ ಕೊಟ್ಟು ಕಣ್ಪ್ರೀತಿ ನೋಡುತ್ತಿರುವೆ ಎಂದು ನನ್ನ ಮನದಲ್ಲಿ ತುಂಬಾ ಬೇಜಾರಾಗಿರುವುದು. ಆದ್ದರಿಂದ ಇಂದು ಕೇಳಿ ಸಂತೋಷವಾಯಿತು ಕಾಂತ ಗುಣವಂತ. ಅಹೇ ದೇವಿ, ನಿನ್ನ ಮನ ನಂಬಿಕೊಳ್ಳುವಂತೆ ನಾನೇನಾದರೂ ಈ ಎಳಿಸಿ ತಿರಸ್ಕರಿಸಿದರೆ ಹೇಗೆ ರಮಣಿ? ಪ್ರಿಯರೇ, ಕಾಂತ, ಕಾಂತೆ, ಎಂಥ ಮಾತನ್ನು ಹೇಳಿದೆಯಲ್ಲ ನಾನು ಏನು ಮಾತು ಹೇಳಿದರೆ ಕಾಂತೆ? ಪ್ರಿಯ. ಪ್ರಿಯರೇ, ಹಾಗಾದ್ರೆ ಹೇಳುವ ಅದು ಏನು ಮಾತು ಚೆನ್ನಾಗಿ ಹೇಳು. ಅಂತಹದ್ದು ಎನ್ನ ಮನಸ್ಸಿನಲ್ಲಿ ಏನೂ ಇಲ್ಲವಲ್ಲ ಪ್ರಿಯ. ಪ್ರಿಯರೇ, ಕಾಂತ, ಕಾಂತೆ, ಆದರೆ ನನ್ನ ಮಗಳನ್ನು ಮುದ್ದಾಗಿ ಸಾಕಿರುವೆನು. ಎಂಥವರಿಗೆ ಕೊಡುವೆಯೋ ಏನೋ ಎಂದು ಎನ್ನ ಮನಸ್ಸಿನಲ್ಲಿ ತುಂಬಾ ಆಲೋಚನೆ ಇತ್ತು ಹ, ಕಾಂತ. ಕಾಂತೆ, ಆದರೆ ಇವತ್ತು ನಿನ್ನ ಮಾತು ಕೇಳಿ ನಾನು ಸಂತೋಷ ಪಡುವೆನು ಕಾಂತ ಗುಣವಂತ. ಅಹೇ ಕಾಂತೆ, ಕಾಂತ, ನಿನ್ನ ಮನ ಪಡೆಯಕ್ಕೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಸಿ ರೇಖೆಯನ್ನು ಅಭಿಮನ್ಯುಗೆ ಕೊಟ್ಟರೆ ನೀನು ಎಲ್ಲಿ ಮನ ನಂದುಕೊಳ್ಳುವರೆಂದು ನನಗೆ ಬಹಳ ಸಂಕಟವಾಯಿತು. ರಮಣಿ, ಪಡೆಯಲೇ? ಪ್ರಿಯ, ಕಾಂತೆ, ಆದರೆ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಹ, ಅವರೆಲ್ಲ ನುಂಗಲಾರದ ಗಂಟಾಗಿರುವರು. ಈಗ ಅವರನ್ನು ಏನು ಮಾಡಬೇಕಂತ ಗುಣವಂತ. ಅಹೇ ದೇವಿ, ಅವರ ಚಿಂತೆಗಳನ್ನು ಬಿಡು. ಏನು ಹರಿಯದಂತೆ ಸುಮ್ಮನಿದ್ದರೆ ಸಾಕು. ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನ ಕೇಳುವೆ. ನಿನ್ನ ನೀನು ಗಮಕ್ಕೆ ತರುವಂತವಾದ ರೀತಿ ಮುಗಿಸಿ ನಿನ್ನ ಕೆಲಸದ ರೀತಿ. ಇಷ್ಟದಂತೆ ಅಲ್ಲೇ ಕಾಂತ. ಒಂದು ಕುತೂಹಲವಾಗಿರಬೇಕು. ಇದು ಬಿಟ್ಟು ಉಚ್ಚಿಯಂತೆ ಸತ್ಯವಾದ ಸತ್ಯವಾದ ಕೃಷ್ಣನು ಹೇಳಿದ ವಿಷಯದಲ್ಲಿ ಮತ್ತೆ ವಿಷಯದಲ್ಲಿ
ಅಂತ ಅಭಿಪ್ರಾಯವೇನಿಲ್ಲ. ಹ, ಆದರೆ ನಮ್ಮ ಮಗಳನ್ನು ಮುದ್ದಾಗಿ ಸಾಕಿರುವೆನಲ್ಲ ಪ್ರಿಯ, ಪ್ರಿಯರೇ, ಆದರೆ ಎಂತ ಮನೆಗೆ ಸೇರುವಳೆಂದು ಎನ್ನ ಮನದಲ್ಲಿ ಬೇಸರವಾಗಿರುವುದು. ಪ್ರಿಯ, ಪ್ರಿಯರೇ, ತುತ್ತು ಕೂಳಿಗೆ ಗತಿ ಇಲ್ಲದೆ ನಮ್ಮ ಮನೆಯಲ್ಲಿ ಬಿಟ್ಟಿರುವಳು ನಿನ್ನ ತಂಗಿ. ಹ, ಅಂತವರಿಗೆ ಕೊಟ್ಟು ಕಣ್ಪ್ರೀತಿ ನೋಡುತ್ತಿರುವೆ ಎಂದು ನನ್ನ ಮನದಲ್ಲಿ ತುಂಬಾ ಬೇಜಾರಾಗಿರುವುದು. ಆದ್ದರಿಂದ ಇಂದು ಕೇಳಿ ಸಂತೋಷವಾಯಿತು ಕಾಂತ ಗುಣವಂತ. ಅಹೇ ದೇವಿ, ನಿನ್ನ ಮನ ನಂಬಿಕೊಳ್ಳುವಂತೆ ನಾನೇನಾದರೂ ಈ ಎಳಿಸಿ ತಿರಸ್ಕರಿಸಿದರೆ ಹೇಗೆ ರಮಣಿ? ಪ್ರಿಯರೇ, ಕಾಂತ, ಕಾಂತೆ, ಎಂಥ ಮಾತನ್ನು ಹೇಳಿದೆಯಲ್ಲ ನಾನು ಏನು ಮಾತು ಹೇಳ್ತೇನೆ ಕಾಂತೆ? ಪ್ರಿಯ. ಪ್ರಿಯರೇ, ಹಾಗಾದ್ರೆ ಹೇಳುವ ಅದು ಏನು ಮಾತು ಚೆನ್ನಾಗಿ ಹೇಳು. ಅಂತದ್ದು ಎನ್ನ ಮನಸ್ಸಿನಲ್ಲಿ ಏನೂ ಇಲ್ಲವಲ್ಲ ಪ್ರಿಯ. ಪ್ರಿಯರೇ, ಕಾಂತ, ಕಾಂತೆ, ಆದರೆ ನನ್ನ ಮಗಳನ್ನು ಮುದ್ದಾಗಿ ಸಾಕಿರುವೆನು. ಎಂಥವರಿಗೆ ಕೊಡುವೆಯೋ ಏನೋ ಎಂದು ಎನ್ನ ಮನಸ್ಸಿನಲ್ಲಿ ತುಂಬಾ ಆಲೋಚನೆ ಇತ್ತು ಹ, ಕಾಂತ. ಕಾಂತೆ, ಆದರೆ ಇವತ್ತು ನಿನ್ನ ಮಾತು ಕೇಳಿ ನಾನು ಸಂತೋಷ ಪಡುವೆನು ಕಾಂತ ಗುಣವಂತ. ಅಹೇ ಕಾಂತೆ, ಕಾಂತ, ನಿನ್ನ ಮನ ಪಡೆಯಕ್ಕೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಸಿ ರೇಖೆಯನ್ನು ಅಭಿಮನ್ಯುಗೆ ಕೊಟ್ಟರೆ ನೀನು ಎಲ್ಲಿ ಮನ ನಂದುಕೊಳ್ಳುವರೆಂದು ನನಗೆ ಬಹಳ ಸಂಕಟವಾಯಿತು. ರಮಣಿ, ಪಡೆಯಲೇ ಪ್ರಿಯ. ಕಾಂತೆ, ಆದರೆ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಹ, ಅವರೆಲ್ಲ ನುಂಗಲಾರದ ಗಂಟಾಗಿರುವರು. ಈಗ ಅವರನ್ನು ಏನು ಮಾಡಬೇಕಂತ ಗುಣವಂತ. ಅಹೇ ದೇವಿ, ಅವರ ಚಿಂತೆಗಳನ್ನು ಬಿಡು. ಏನು ಹರಿಯದಂತೆ ಸುಮ್ಮನಿದ್ದರೆ ಸಾಕು. ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನ ಕೇಳುವೆ. ನಿನ್ನ ನೀನು ಗಮಕ್ಕೆ ತರುವಂತವಾದ ರೀತಿ ಮುಗಿಸಿ ನಿನ್ನ ಕೆಲಸದ ರೀತಿ. ಇಷ್ಟದಂತೆ ಅಲ್ಲೇ ಕಾಂತ. ಸ್ವಾಮಿಯವರು ಪುರೋಹಿತ ಪಾತ್ರ ಮಾಡುವಂದ್ರೆ ಇನ್ನೂರ ಒಂದು ಬಹುಮಾನ ಪ್ರಕಾರ ಮಾಡ್ತಾರೆ. ಅದೇ ರೀತಿ ಅವರು ಸಣ್ಣವರು ಪುರೋಹಿತ ಪಾತ್ರ ಮಾಡುವಂತರಿಗೆ 201 ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಹೋ ಅಣ್ಣ ಕೇಶವ, ಅಮ್ಮ ಖಂಡಿಸುವ ಅಣ್ಣನಾದ ಬಲರಾಮನು ಎಂಥ ಕೆಲಸವನ್ನು ಮಾಡಿದನು. ಅದು ಏನು ಕೆಲಸ ಮಾಡಿದ್ದೀರಮ್ಮ? ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಮಾತು ಕೊಟ್ಟಿರುವಂತೆ ಇದಕ್ಕೆ ಗತಿಯನ್ನು ಮಾಡಲಿ ದೇವ ಅಮ್ಮ ಸುಭದ್ರ, ಇದು ಏನು ಈ ಚಿತ್ರವಾದ ಸುದ್ದಿಯನ್ನು ಹೇಳುತ್ತೀರಿ? ಯುದ್ಧ ಮಾತನಾಡಿದ ಅಣ್ಣಯ್ಯ. ಆ ಶ್ರೇಷ್ಠವಾದ ಬಲರಾಮನು ದುಷ್ಟನಾದ ದುರ್ಯೋಧನ ಮಗನಿಗೆ ಹಿಂದು ಮುಖಿಯಾದ ಮಗಳನ್ನು ಕೊಡುವುದಕ್ಕೆ ಇಷ್ಟಪಟ್ಟನೆ. ಹೌದು ಅಣ್ಣಯ್ಯ. ನನ್ನ ಎದುರಿನಲ್ಲಿ ಪ್ರಮಾಣ ಮಾಡಿ ಕೊಡುವುದಕ್ಕೆ ಇಷ್ಟಪಟ್ಟನೆ. ನನ್ನ ಎದುರಿನಲ್ಲಿ ಪ್ರಮಾಣ ಮಾಡಿ ಹಾಡಿದ ಮಾತು ಮರೆತು ಬಿಟ್ಟಿರುವನು. ಅದೇನು ಕೇಳುವ ನಡಿಯಮ್ಮ ತಂಗಿ ಸುಭಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ಅಹೋ ಅಣ್ಣನಾದವರೇ, ಅಹೋ ಚಕ್ರಧರರೇ, ಇದೇನು ನೂತನವಾದ ವಾರ್ತೆಯನ್ನು ಕೇಳಿದೆನು. ಅದೇನು ಕೇಳಿದೆ ತಮ್ಮ? ಅವಗುಣ ಇತನಾದ ಅವಲಕ್ಷಣನಿಗೆ ಇಂದು ಮುಖಿಯಾದ ಮಗಳನ್ನು ಕೊಡುವುದಕ್ಕೆ ನಿಶ್ಚಯನ ಮಾಡಿ ತಾಂಬೂಲಾದಿಯನ್ನು ಗ್ರಹಿಸಿದಂತೆ ತಿಳಿದಿರುವೆನು. ಅಣ್ಣ ತಮ್ಮ, ಸೂರ್ಯ ಚಂದ್ರಾದಿಗಳ ಗತಿ ತಪ್ಪಿ ನಡೆದರೂ ನಡೆಯಬಹುದು. ಪಟ್ಟ ಮಾತು ತಪ್ಪುವುದಿಲ್ಲವೆಂದು ಸುಭದ್ರೆಯ ಕರದೋಳು ಕರವಿಟ್ಟು
ಯೋಚನೆಗಳೆಲ್ಲ ನನಗೆ ತಿಳಿಯುತ್ತದೆ. ಆ ಬಡಪಾರ್ಥನ ಮಗನಾದ ಅಭಿಮನ್ಯುಗೆ ಕೊಡಬೇಕೆಂಬುದು ಇದ್ದಾಗ ನಿನ್ನ ತೋಟದ ತಂಗಿ ಉಳುವ ಸುಭದ್ರನ ಕಣ್ಣ ಹಾಗೆ ನೋಡಿ ಹುಟ್ಟಿದಂತ ಮಗನನ್ನ ಅಭಿಮನ್ಯುಗೆ ಕೊಡಬೇಕೆಂದು ಹೇಳಿದೆಯಲ್ಲ, ಅಡವಿಯಲ್ಲಿ ಬಿತ್ತು ಕಾಲವನ್ನು ಕಳೆಯುವ ಆ ಪಾರ್ಥನ ಮಗನಿಗೆ ಅರಗಿಣಿ ಅಂತ ಮಗಳನ್ನು ಪಟ್ಟರೆ ನನ್ನ ಮಗಳು ಏನು ಪಟ್ಟಳು. ಆ ತಮ್ಮ ಕಿತ್ತ ಅಣ್ಣಯ್ಯ, ಇಂಥ ಮಗಳನ್ನ ಆ ಮನೆಗೆ ಪಟ್ಟದ ಅಯ್ಯೋ ನಮ್ಮಪ್ಪನವರು ಎಂತ ಮನೆಗೆ ಪಟ್ಟದಂತ ನಮ್ಮ ಹೆಣಕ್ಕೆ ಪಲ್ಲು ಪಡೆದಂತೆ ಆಯ್ತು. ನಿಷ್ಠೂರವಾದರಾಗಲಿ ನನ್ನ ಮಗಳನ್ನು ಕಂಡು ಇಂಥ ಮಗ ಬರುವಂತಿಲ್ಲ ಸರಿ. ಅಣ್ಣಯ್ಯ, ತಮ್ಮ ಪಾಂಡವರು ರಣರಂಗ ತ್ರೈ ಜಗತಿ ಜಯ ಪಡೆದ ಐರಾವತವು ನರಲೋಕಕ್ಕೆ ತರಿಸಿ ಕೈಸಲು ರಥವು. ಸುರಲೋಕದಲ್ಲಿಯ ಐರಾವತವು ನರಲೋಕಕ್ಕೆ ತರಿಸಿ ಕೈಸಲು ರಥವು. ಯಾರು ಸಾವೋ ಅಣ್ಣ, ತಮ್ಮ ಅಖಂಡ ಕೋದಂಡ ವಿದ್ಯೆ ಪಾಂಡಿತ್ಯನಾದ ಪಾಂಡವರನ್ನು ಅಡಿಗಡಿಗೆ ಬಡವರನ್ನು ಬಿಡಿ ನುಡಿಗಳನ್ನು ಆಡುವೆಯಾ? ಮಗನನ್ನು ಕೊಡುವುದಿಲ್ಲವೆಂದು ಹೇಳುವೆಯಾ? ಹೌದು ತಮ್ಮ. ಅವರಿಗೆ ಅಗ್ರಜ ಅವರಿಗೇನು ಕಡಿಮೆ? ಇಂದ್ರನ ಸಾಯದಿಂದ ಐರಾವತವನ್ನು ಭೂಮಿಗೆ ತಂದು ಪರಿಪರಿಗಿಂದ ಇದದಿಂದ ಮುಹೂರ್ತವು ಜರುಗಿಸಿದ್ದೇ ಸಾಕು. ಎಷ್ಟು ಮಂದಿ ಕೌರವರಿದ್ದರೂ 5 ಜನ ಪಾಂಡು ಕುಮಾರರಿಗೆ ಈಡೇರಿದ್ದಾರೆ. ಅವರಿಗೆ ಸಂಖ್ಯೆ ತಪ್ಪಿನ ಕಾಲದಲ್ಲಿ ಹೀನ ಮಾತುಗಳನ್ನು ಆಡಿದರೆ ಬಾಸುರಂಗನಾದ ಕೇಶವ ಎಂದಿಗೂ ಮೆಚ್ಚುವುದಿಲ್ಲ. ಅಲ್ಲದರೇ ಈ ಮಾತುಗಳನ್ನು ಆಡದಿರು ಸುಮ್ಮನೆ. ಆಹೋ ಅಣ್ಣ, ತಮ್ಮ ಪಾಂಡವರ ಪಕ್ಷ ಪಾಂಡಿ ವರ್ಷ ಕಂಡು ಕಠೋರವಾಗಿ ಮಾತನಾಡಬೇಡ. ಮಧುಪುರದ ಅಧ್ಯಕ್ಷನಾದ ದುರ್ಯೋಧನ ಮಗನಾದ ಲಕ್ಷ್ಮಣನಿಗೆ ಬಂದನ್ನ ತಡೆಯನ್ನು ಕೊಡುವುದು ಸಮುದ್ರದವರ ಉದ್ದೇಶ ದಾರಿ ತಪ್ಪಿ ನಡೆದರೆ ಪಟ್ಟ ಮಾತು ತಪ್ಪುವುದಿಲ್ಲ. ತಮ್ಮ ಕೃಷ್ಣ, ನೀನು ಇಷ್ಟವಿದ್ದರೆ ವಿವಾಹಕ್ಕೆ ಬರಬಹುದು, ಇಲ್ಲವಾದರೆ ಬಿಡುವುದು. ನಿನಗೆ ತಿಳಿಯದ ಸುಮ್ಮನ ಮನೆಗೆ ಹೋದರೆ ತಮ್ಮ, ನಿನಗೆ ತಿಳಿಯದ ಇದರ ಮನ್ನ ನಿಮಗೆ ಶುಭವಾಗಲಿ. ಮೇಲೆ ಕೇಳಮ್ಮ. ಬಾದರ್ಲಿ ಉಷಂಬ ತಾತನವರು ವೇದಿಕೆ ಮೇಲೆ ಬರಬೇಕಾಗಿರುವಂತೆ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾದ ಮನೆಯಂತೆ.
ಅಮ್ಮ ಸುಭದ್ರಾದೇವಿ, ಅಣ್ಣನಾದ ಬಲರಾಮನು ಎಂಥ ಕಾರ್ಯವನ್ನು ಮಾಡಿದನು. ಅದೇನು ಮಾಡಿದ್ರು ತಾಯಿ? ಬಲರಾಮನ ಹಗರಣವನ್ನು ಏನೆಂದು ಹೇಳಲಿ ದೇವ ದೀನ ಬಂದ ಸಿದ್ಧ ವಿಷಯವನ್ನು ಹೇಳು ತಾಯಿ. ಸ್ವಾಮಿ ನಾರದರೆ ಅಮ್ಮ ಸುಭದ್ರಾದೇವಿ, ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಹಾ ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಮಾತು ಕೊಟ್ಟಿರುವಂತೆ ಇದಕ್ಕೆ ಗತಿಯನ್ನು ಮಾಡಲಿ ದೇವ ದೀನ ಬಂದವ. ಏನಂದಿ? ಆ ಬಲರಾಮನು ಕೊಟ್ಟ ವಾಕ್ಯವನ್ನು ತಪ್ಪಿದನೆ. ಹೌದು ಸ್ವಾಮಿ, ಹಾಗಾದ್ರೆ ಹೇಳಬೇಕು ಕೇಳಮ್ಮ. ಚೆನ್ನಾಗಿದೆ. ನರವೀರನ ನಡು ಪಾಂಡವ ಪಾರ್ಥನ ಮಡದಿ ಬಿಡು ಮನದಿ ತಡುವೆದನವು ಯಾತಕ್ಕೆ ಗೈದೆ, ಬಿಡು ಮನದಿ ತಡುವೆದನವು ಯಾತಕ್ಕೆ ಗೈದೆ. ಅಮ್ಮ ಸುಭದ್ರಾ, ಚೆನ್ನಾಗಿದೆ ಸ್ವಾಮಿ. ನರವೀರನ ನಡು ಪಾಂಡವ ಪಾರ್ಥನ ಮಡದಿ ಬಿಡು ಮನದಿ ತಡುವೆದನವು ಯಾತಕ್ಕೆ ಗೈದೆ, ಬಿಡು ಮನದಿ ತಡುವೆದನವು ಯಾತಕ್ಕೆ ಗೈದೆ. ಅಮ್ಮ ಸುಭದ್ರಾ, ಮಗಳ ಕೊಡುವೆನೆಂದು ಮಾತು ಕೊಟ್ಟನು, ವಚನ ಭ್ರಷ್ಟನು ತಾನು ಆದನು. ಮಗಳ ಕೊಡುವೆನೆಂದು ಮಾತು ಕೊಟ್ಟನು, ವಚನ ಭ್ರಷ್ಟನು ತಾನು ಆದನು. ಆಡಿದಂತ ಮಾತು ತಾನು ಮರೆತನು. ನರವೀರನ ನಡು ಪಾಂಡವ ಪಾರ್ಥನ ಮಡದಿ ಬಿಡು ಮನದಿ ತಡುವೆದನವು ಯಾತಕ್ಕೆ ಗೈದೆ, ಬಿಡು ಮನದಿ ತಡುವೆದನವು ಯಾತಕ್ಕೆ ಗೈದೆ. ಅಮ್ಮ ಸುಭದ್ರಾದೇವಿ, ಸ್ವಾಮಿ ನಾರದರೆ ಆ ಭವಭೂಪನು ಈ ಪರಿ ಅನ್ಯಾಯ ಮಾಡಿದವನೇ? ಹೌದು ಸ್ವಾಮಿ. ಕೊಟ್ಟ ಮಾತನ್ನು ತಪ್ಪುವುದಕ್ಕೆ ಅಷ್ಟೊಂದು ಸುಲಭವಾಯಿತೆ. ಇದನ್ನು ಯಾರು ನಂಬುತ್ತಾರೆ? ಅಮ್ಮ ಸುಭದ್ರಾದೇವಿ, ಸ್ವಾಮಿ ನಾರದರೆ ನೀನು ಈಗಿಂದಲೇ ಆ ಬಲರಾಮನಲ್ಲಿ ಹೋಗಿ, ಅಣ್ಣ ನೀನು ಮೊದಲು ಮಾತು ಕೊಟ್ಟಂತೆ ನಿನ್ನ ಮಗಳಾದ ಶಶಿರೇಖೆಯನ್ನು ನನ್ನ ಮಗನಾದ ಅಭಿಮಾನಿಗೆ ಕೊಟ್ಟು ವೈಭವದಿಂದ ಲಗ್ನ ಮಾಡದಿದ್ದರೆ ಮುಂದೆ ದೊಡ್ಡ ರಾದ್ಧಾಂತವಾಗುತ್ತದೆ ಎಂದು ತಿಳಿಸು. ಆದರೆ ಸುಭದ್ರಾದೇವಿ, ಸ್ವಾಮಿ ನಾರದರೆ ಈ ಮಾತನ್ನು ನಾರದರು ಹೇಳಿದರೆಂದು ಮಾತ್ರ ಹೇಳಬೇಡ. ಏಕೆಂದರೆ ನಿನ್ನ ತವರ ಮನೆಯವರಿಗೂ ನಮಗೂ ಆತ್ಮೀಯವಾದ ಬಾಂಧವ್ಯವಿರುವುದು. ಹಿಂದಗಡೆ ಈ ವಿಷಯವು ಗೊತ್ತಾದರೆ ಆ ಬಲರಾಮನ ನಮ್ಮನ್ನು ಮನೆಯ ಅಂಗಳದಲ್ಲಿ ಕಾಲುಡಿಕೆ ಕೊಡುತ್ತಿಲ್ಲ. ಇಷ್ಟೇ ವರ್ತಮಾನ ತಿಳಿಯಮ್ಮ ಸುಭದ್ರಾದೇವಿ, ನಿನಗೆ ಶುಭವಾಗಲಿ. ಆಗಲಿ ಸ್ವಾಮಿ. ಹರಳುವ ಹೂಗಳಲ್ಲಿ ಪರಿಮಳವಾಗಿ ಬೀಸುವ ಗಾಳಿಯಲ್ಲಿ ನೀ ತಂಪಾಗಿ
ಅಹೋ ಅಣ್ಣಯ್ಯ, ತಂಗಿ ಸುಭದ್ರ, ಎಂಥ ಕೆಲಸವನ್ನು ಮಾಡಿದೆಯಲ್ಲ ಅಣ್ಣಯ್ಯ. ಏನು ಮಾಡಿದಾರ ತಂಗಿ? ಹೇಳುವನೆ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳಮ್ಮ. ನ್ಯಾಯವೇನೋ ಅಣ್ಣ ನಿನಗೆ ಇಂಥ ನಡೆಯದು. ಆಣೆ ಮಾಡಿ ವಾಸೆ ಕೊಟ್ಟು ತಿರುಗಿ ಬೀಳುವುದು, ತಿರುಗಿ ಬೀಳುವುದು. ಅಣ್ಣ ಬಲಭದ್ರ, ಚೆನ್ನಾಗಿ ಹೇಳು. ತಂಗಿ ಸುಭದ್ರ, ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ತಿರುಗಿ ಬಿಡುವುದು ನಿನಗೆ ನ್ಯಾಯವಲ್ಲ ಅಣ್ಣಯ್ಯ. ತಂಗಿ ಸುಭದ್ರ, ಕೊಟ್ಟ ಮಾತನ್ನು ತಪ್ಪಬೇಡ. ನಿನ್ನ ತಂಗಿಯ ಮನಸ್ಸನ್ನು ನೋಯಿಸಬೇಡ. ನಿನಗೆ ಕರಮುಗಿದು ಸೆರಗೊಟ್ಟಿ ಬೇಡಿಕೊಳ್ಳುವೆನು. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ರಾತ್ರಿ ಕಂಡ ಕುಣಿಗೆ ಹಗಲಿ ಬಿಳುವುದು ಉಂಟೆ. ಆ ವೃತ್ತ ದರಿದ್ರನಾಥ ಅರ್ಜುನಗೆ ನಿನ್ನನ್ನು ಕೊಟ್ಟು ಪರಿಯಂತರ ಮಿಡುಗುವುದ ಸಾಕು ಸ್ವರ್ಗದಿಂದ ಇರುವ ಮಗಳಲ್ಲಿ ನೀನು ಉಳುವ ಸ್ವರ್ಗಕ್ಕೆ ಆ ಪಾತ್ರ ಮಗನಿಗೆ ಕೊಟ್ಟರೆ ನನ್ನ ಮಗಳು ಬಿಟ್ಟು ಕಂಬಕ್ಕೆ ಕಟ್ಟವರ ಮನೆಗೆ ಕೊಟ್ಟರೆಂಬ ಗಾದಿ ಮಾತುಗಳಂತೆ ನಿನ್ನ ಮಗನಿಗೆ ಕೊಟ್ಟರೆ ನನ್ನ ಮಗಳು ಏನು ಸುಖಪಟ್ಟಳು. ತಂಗಿ ಸುಭದ್ರ, ನಿನ್ನನ್ನು ಕೊಡುವುದಕ್ಕೆ ನನಗೆ ಇಷ್ಟವಿದ್ದಿಲ್ಲ. ನೀನು ಇಷ್ಟಪಟ್ಟನೆಂಬ ಕಾರಣಕ್ಕೆ ಸುಮ್ಮನಿದ್ದ ಸಂತೋಷದಿಂದ ನಡೆಯಮ್ಮ ತಂಗಿ. ಸುಭದ್ರ, ಮನೆಯಲ್ಲಿ ಸೋದರಳಿರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಯಾತಕ್ಕೆ ನ್ಯಾಯವಲ್ಲ ತಂಗಿ? ಮನೆಯಲ್ಲಿರುವ ತಂಗಿ ಸುಭದ್ರ, ಮನೆಯಲ್ಲಿ ಸೋದರಳಿಯಲಿರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಯಾತಕ್ಕೆ ನ್ಯಾಯವಲ್ಲ ತಂಗಿ? ನನ್ನ ಮಗನು ಕುರುಡನೆ, ಕುಂಟನೆ, ಕಿವುಡನೆ, ಮೂಕನೆ. ಇದು ನಿನಗೆ ನ್ಯಾಯವಾಗಿ ತೋರುವುದೇನು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ನಿನ್ನ ಮಗನ ಚೆನ್ನೀಗನಂದು ಯಾರಾದರೂ ಕರೆದುಕೊಂಡು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿ ಬಲಾತ್ಕಾರ ಮಾಡೋರು ಖಂಡಿತವಾಗಿ ನಾನು ಕೊಡುವುದಿಲ್ಲ. ಜಾಲಿಯ ಬಿತ್ತಿ ಕಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾತು ಮಾತುಗಳಂತೆ ಅಡವಿಯಲ್ಲಿ ಬಿತ್ತು ಕಡು ಮುಡುಕುವರೆಂದು ಸುಮ್ಮನೆ ಮನೆಯಲ್ಲಿ ಕರೆದುಕೊಂಡು ಅನ್ನ ವಸ್ತುವನ್ನು ಕೊಟ್ಟು ಸಾಕಿ ಸವಿದ್ದು ತಪ್ಪಾಯಿತು. ಸಾರಿ ಸಾರಿ ಮಗನ ಕೊಡೆಯನ್ನು ಕೇಳತಕ್ಕ ನಾತಿಕವಿಲ್ಲದ ಆತಿಗಳೇ
ಅದು ಯಾರು ಕಂಡರು ತಂಗಿ? ನೀನು ಏತಕ್ಕಾಗಿ ಮೊದಲು ಮಾತನ್ನು ಕೊಟ್ಟೆ? ನನ್ನ ಮಗಳನ್ನು ಕೊಡುವುದಿಲ್ಲ ತಂಗಿ. ಮಾತಿನ ಪ್ರಕಾರ ಮಗಳನ್ನು ಕೊಡು. ಅಮ್ಮ ತಂಗಿ ಸುಭದ್ರ, ಹೇಳುವನಿ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಮಾತು ಮಾತಿಗೆ ಬರವನು ಎಂದ ಬಿಡು ನುಡಿಯ ನೀ ಆಡಬೇಡ. ಏನೋ ಬಲಭದ್ರ, ತಂಗಿ ಸುಭದ್ರ, ಮಾತು ಮಾತಿಗೆ ಬಡವರೆಂದು ಬಿಡುನುಡಿಗಳನ್ನು ಆಡಬೇಡ. ನೀನು ಮಾತು ಕೊಟ್ಟು ಮಾತು ತಪ್ಪಿರುವುದು. ಯಾವ ಮಾತು ತಪ್ಪಿರುವೆನು? ದುರ್ಯೋಧನನ ಮಾಡಿಕೊಳ್ಳುವ ಎಂದು ನನಗೆ ಮಾತು ಕೊಟ್ಟು ಹತ್ತರಿಂದ ಹೋಗಿ ಹೋದಿಯಲ್ಲ. ಈ ಮಾತು ಮೊದಲೇ ನಿನಗೆ ತಿಳಿದಿರಲಿಲ್ಲ. ನಾನು ಸುಮ್ಮನಿಂದ ಮನಸ್ಸನ್ನು ಕೊಡಬಾರದು. ಸುಮ್ಮನಿದ್ದ ತಂಗಿ. ಮಾತು ಮಾತಿಗೆ ಬರವನು ಎಂದ ಬಿಡು ನುಡಿಯ ನೀ ಆಡಬೇಡ. ನೀನು ಸಂಪದ ಶಿರಗೆ ತೆಗೆದೋಡು, ನೀನು ಸಂಪದ ಶಿರಗೆ ತೆಗೆದೋಡು. ತಿಳಿದು ನೀನೋಡು ಅಣ್ಣ, ತಿಳಿದು ನೀನೋಡು. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಮಾತು ಮಾತಿಗೆ ಬಡವರೆಂದು ಯಾತಕ್ಕೆ ಬಿಡುನುಡಿಗಳನ್ನಾಡುತ್ತಿರುವೆ? ಸಾಧ್ಯವಾಗಿ ಹಾಡುವನ ತಂಗಿ. ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ. ಅದು ಯಾರು ಕಂಡರು ತಂಗಿ? ನಾನೇನು ಅನ್ನಕ್ಕೆ ಗತಿಯಿಲ್ಲದೆ ನಿಮ್ಮ ಮನೆಯನ್ನು ಸೇರಿಕೊಂಡಿಲ್ಲ. ನೀವು ನಮ್ಮ ಬಾರಿ ಅಂತ ನಾನು ತಿಳಿದಿಲ್ಲ. ಪಾಂಡವರು ವನವಾಸಕ್ಕೆ ಹೋದ ಕಾರಣ ತವರು ಮನೆಯವರು ಮಹಾ ಧನಿಕರು ಮಗಳನ್ನು ಕೊಟ್ಟು ಕಾಪಾಡುವರೆಂದು ನಿನ್ನನ್ನೇ ನಂಬಿಕೊಂಡು ಬಂದಿರೇನು? ಅದಕ್ಕಾಗಿ ನನ್ನ ಮನೆಯಲ್ಲಿ ಕರೆದುಕೊಂಡು ಇಟ್ಟುಕೊಂತಿಲ್ಲ ತಂಗಿ. ಎಲ್ಲೋ ವಚನ ಭ್ರಷ್ಟ, ಪಾಪ ಬರ್ಬಿಟ್ಟೆ. ಎಲ್ಲೋ ಮೋಸಗಾರ. ಏನ್ ನೋಡ್ತಾರೆ? ನಿನ್ನಂಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಕಂಡೇನೋ ಭ್ರಷ್ಟ? ಅಮ್ಮ ತಂಗಿ ಸುಭದ್ರ, ಓ ಬಲಭದ್ರ, ತರಕ್ಕೆಲ್ಲ ಒಂದು ಹೊಟ್ಟೆ ಕಿಚ್ಚಿನಿಂದ ನಿಷ್ಠೂರವಾಗಿ ವಚನ ಭ್ರಷ್ಟ ಮೋಸಗಾರರೆಂದು ಈ ಸಭೆಗಳ ಮುಂದೆ ಕೆಟ್ಟ ಮಾತನಾಡಿದೆ. ಇನ್ನೊಮ್ಮೆ ಈ ಸುದ್ದಿಯನ್ನು ಎತ್ತಿದರೆ ಮನ ಮುಟ್ಟಿದವರು ಎಂದು ಮರೆತು ಬಾಯಿ ಪಡೆದಿದ್ದು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿ ಮೂರ್ಖರೇ, ಸಾಕು ಮಾಡಿ ಎರಡನೇ. ಸತ್ಯಭಾಮ, ಯಾಕೆ ಈ ರೀತಿ ಮಾಡುತ್ತಿರುವೆ ಭಾವ? ನಾನು ಏನು ಮಾಡ್ತಾರೆ ಸತ್ಯಭಾಮ? ಒಡ ಹುಟ್ಟಿದ ತಂಗಿಯ ಮನಸ್ಸನ್ನು ನೋಯಿಸುವುದು ತರವೇ? ನನ್ನ ಮನಸ್ಸನ್ನು ಅಂದುಕೊಳ್ಳಿದ ಒಳ್ಳೆಯದಾಗ್ತೇನಮ್ಮ. ಹೇಳುವೆನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳಮ್ಮ. ಭಾವ ಸತ್ಯಭಾಮ, ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಬಲಭದ್ರ ದೇವ ಕೇಳನ್ನ ಕೆಲ ಎನ್ನ ಮಾತನ್ನು ಕೇಳೆಯ ಎನ್ನ
ಸತ್ಯಭಾಮ ಅಷ್ಟ ಗುಣಗಳ ಶ್ರೇಷ್ಠನಾದ ನೀನು ತಂಗಿಯ ಇಷ್ಟಾರ್ಥವನ್ನು ಪೂರೈಸಲಾರಿಯ. ಅದಕ್ಕಾಗಿ ಮನೆಯಲ್ಲಿ ಇಟ್ಟುಕೊಂಡಿದ್ದಲ್ಲ ತಂಗಿ ಸತ್ಯಭಾಮ. ಅಷ್ಟ ಗುಣಗಳ ಶ್ರೇಷ್ಠನು ನೀನು ತಂಗಿಯ ಇಷ್ಟಾರ್ಥ ಪೂರೈಸು ಇನ್ನು ಬಲಭದ್ರ ದೇವ ಸತ್ಯಭಾಮ ಸರ್ವ ವಿಚಾರವನ್ನು ಬಲ್ಲಿದನಾದ ನೀನು ಅಷ್ಟ ಗುಣಗಳ ಶ್ರೇಷ್ಠನಾದ ನೀನು ತಂಗಿಯ ಇಷ್ಟಾರ್ಥವನ್ನ ಪೂರೈಸುವುದನ್ನು ಬಿಟ್ಟು ತಂಗಿಯನ್ನು ನಿಂದನೆ ನುಡಿಗಳಿಂದ ನಿಂದಿಸುವುದು ತರವಲ್ಲ ಭಾವ ಬಲಭದ್ರ ದೇವ. ಅಮ್ಮ ಸತ್ಯಭಾಮ ಮೂರ್ಖರಾದ ಅತ್ತಿಗೆ ಆತ ಸುಭದ್ರಿಯ ಗೋರ್ಯಾಂಗಣದಲ್ಲಿ ಗಂಡನು ಕೂಡ ಕಷ್ಟಪಡುವುದು ನೋಡಿ ಕರುಣಿಸಿ ಸೋದರಿ ಎಂಬ ಭಾವದಿಂದ ಕರೆದಿದ್ದು ತಪ್ಪಾಯಿತು. ಬೆರಳಿಡುವುದಕ್ಕೆ ಸಂಧಾತನು ಕಾಲಿಡುವುದಕ್ಕೆ ಹಿಂಪಾಯಿತಂಬುವಂತೆ ಎರವ ದಿನ ಇತ್ತು ಹೊಟ್ಟೆ ಮುರಿದುಕೊಂಡು ಹೋಗಲೆಂದು ಸುಮ್ಮನಿದ್ದರೆ ಮಗಳ ಕೊಡಿ ಎಂದು ಶಾಪವ ಮಾಡಿದಳು. ಸತ್ಯಭಾಮ ಇದು ಅಲ್ಲದ ಎನ್ನಂಕೊಂಡು ಬಾವಿಗೆ ಬಂದಂತೆ ದುರ್ಭಾಷೆ ಮಾಡಿದಳು. ನೋಡಿದೆಯಾ ನಮ್ಮ ಕೃಷ್ಣರಾಣಿ ಪರಿಯಲ್ಲಿ ಸತ್ಯಭಾಮ ನಿನಗೇನು ಕೇಡು ಬಂದಿರುವುದು ತೊಂದರೆ ಭಾವ. ಸತ್ಯಭಾಮ ತಂಗಿಯ ಮೇಲೆ ಕೇಡನ್ನು ಬಯಸಿದರೆ ನಿನಗೂ ಕೂಡ ಕೇಡು ಬರುವುದು ಖಂಡಿತ. ಸಾಧ್ಯವಲ್ಲ ಸತ್ಯಭಾಮ. ಬಲಭದ್ರ ದೇವ ಎನ್ನ ಮಾರ್ಗವ ಎನ್ನ ಮಾತನ್ನು ನೀ ಕೇಳಿಯ ಎನ್ನ ಮಾತನ್ನು ಲಾಲಿಸೆಯ ಎನ್ನ ಮಾತನ್ನು ನೀ ಕೇಳಿಯ ಎನ್ನ ಮಾತನ್ನು ಲಾಲಿಸೆಯ. ಅಹೋ ಭಾವ ಸತ್ಯಭಾಮ ಒಡ ಹುಟ್ಟಿದ ತಂಗಿ ತಿಳಿದೋ ಏನೋ ಒಂದು ಮಾತನಾಡಿದರೆ ಅದನ್ನೇ ಕೋಪಕ್ಕೆ ಇಟ್ಟುಕೊಂಡು ನಿಂದನೆ ನುಡಿಗಳಿಂದ ಬೈಯುವುದು ಸಮ್ಮತವಾದ ಕಾರ್ಯವಲ್ಲ. ಅಹೋ ಭಾವ ಸತ್ಯಭಾಮ ಏನಾದರೂ ಒಂದು ನುಡಿಯನ್ನು ಆಡಿದರೆ ಅದನ್ನು ಕ್ಷಮಿಸಿ ತಂಗಿಯ ಮನಸ್ಸನ್ನು ನೋಯಿಸದೆ ಅವಳಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡು ಬಿಡು. ರೋಹಿಣಿಯ ನಂದನ ಮಾಡುವೆನು ನಿನ್ನ ಪಾದಕ್ಕೆ ಬಂದನ. ಅಮ್ಮ ಸತ್ಯಭಾಮ ಕೇಳವರಿದ್ದ ಮೇಲೆ ಹೇಳುವರ ಬಾಯಿ ಏನು ನಂದಿತ್ತು. ಅಮ್ಮ ಸತ್ಯಭಾಮ ಆಧಾರದಲ್ಲಿ ಚಳಿ ಬಿಸಿಲು ತಳಬಲಗೊಂಡ ಹಸಿವಿಗೆ ತಡೆಯಲಾರದೆ ಅನ್ನ ಹಂಪಲ ಮುತ್ತಿದ್ದ ಗಿಡದ ಮೇಲೆ ಬಿದ್ದು ಪಾಂಡವರಿಗೆ ಮಗಳನ್ನು ಕೊಡುವುದಿಲ್ಲ ಸತ್ಯಭಾಮ. ಎತ್ತ ದಿನ ಸುಭದ್ರಿಯ ನಾಮ ಅಹೋ ಜನನಿ ನಿನಗೆ ಇಂಥ ಆಟವು ಏತಕ್ಕಾಗಿ? ನಾನು ಏನು ಮಾಡಿದ್ರೆ ಜನನಿ? ಸೋದರ ಕಣ್ಣಿಗೆ ಮಗಳನ್ನು ಕೊಡುವುದಿಲ್ಲವೆಂದು ಹೇಳಿದೆಯಲ್ಲ, ಹೌದು ಜನನಿ. ಇದು ನಿನಗೆ ತಕ್ಕ ನಡತೆಯೇ? ಯಾತಕ್ಕೆ ಜನನಿ? ವಚನ ಕೊಟ್ಟಿರುವೆಯಲ್ಲ, ಸುಮ್ಮನೆ ಹೇಳಿದ ಮಾತು ಜನನಿ. ಸುಮ್ಮನೆ ಹೇಳಿದ ಮಾತೆಂದು ಹೌದು ಹೇಳಿದೆಯ ಜನನಿ. ತನಯ? ಹೌದಮ್ಮಯ್ಯ. ಹಾಗಾದ್ರೆ ಹೇಳಿದನಿಗೆ ಅದೇನು ಮಾತು ಚೆನ್ನಾಗಿ ಹೇಳು.
ವರವೆಂದರೆ ಅಭಿಮಾನ್ಯು. ಸುಂದರವಾದ ಹಳಿಯನಿಗೆ ಕೊಡುವುದು ಬಿಟ್ಟು ಅವ ಲಕ್ಷಣನಿಗೆ ಕೊಡುವೆನೆಂದು ಹೇಳಿವೆಯಲ್ಲ, ಇದು ನಿನಗೆ ತಕ್ಕ ನಡತೆಯಲ್ಲ ಪುತ್ರ, ಕೋಮಲ ಗಾತ್ರ. ಅಮ್ಮ ಜನನೇ, ಅಭಿಮಾನದ ಚೆನ್ನಿಗನಂದು ಮಂದಿಸಿ ಹೇಳಿದೆಯಲ್ಲ, ಯಾವಾದರೂ ಅಭಿಮಾನದ ಚೆನ್ನಿಗನಂದು ಹೇಳಿದೆಯಲ್ಲ. ಮೊದಲ ಸುಭದ್ರೆಯ ಕೊಡುವ ಕಾಲದಲ್ಲಿ ಆ ಭಕ್ತದ ಲೋಕದಲ್ಲಿ ಚೆಂದಿರು ಅತಿ ಸುಂದರರು. ಇದು ಅಲ್ಲದೆ ಕೋದಂಡ ವಿದ್ಯುತ್ತಲ್ಲೂ 3 ಲೋಕದ ಗಂಡನೆಂದು ಹೇಳಿ ಮೋಸ ಹೋಗಿ ಬರಿಯಲ್ಲಿ ಬಿದ್ದಿದ್ದು ಸಾಲುವ ಜನನೇ. ಕಂದ, ಈಗ ಸುಭದ್ರೆಯ ಕಷ್ಟ ಪಡುವುದ ನೋಡಿ ಅದೇ ಮನೆಗೆ ಕೊಡಬೇಕಂತ ಹೇಳಿದರ ಜನನಿ ಪುತ್ರ, ಜನನೇ. ಕಷ್ಟ ಯಾರಿಗೆ ಸ್ಥಿರವಾಗಿ ಅದು ನಿಲ್ಲುವುದಿಲ್ಲ ಯಾರು ಬರಲ್ಲ ಜನನೇ. ಪುತ್ರ. ಜನನೇ, ಈಗ ಕಷ್ಟ ಬರಬಹುದು, ನಾಳೆ ಸಂತೋಷ ಬರಬಹುದು. ಅದು ಯಾರು ಬಂದರು ಜನನೇ. ಅದಕ್ಕಾಗಿ ನೀನು ಕಂಡು ಬಂದಿರುವೆಯಾ ನಾನು ಸರ್ವತ ಕೊಡುವುದಿಲ್ಲ ಜನನೇ. ಪುತ್ರ? ಜನನೇ, ನನ್ನ ಮೊಮ್ಮಗನಿಗೆ ಮಗಳನ್ನು ಕೊಡು. ನಾನು ಎಂದಿಗ ಅಡಿಯಲ್ಲಿ ಬಿಟ್ಟು ಸಾಲವನ್ನು ಕಡಿಯ ಆ ಪಾರ್ಥನ ಮಗನಿಗೆ ಮಾತ್ರ ಕೊಡುವುದಿಲ್ಲ ಜನನೇ. ಪುತ್ರ, ಜನನೇ, ಇಂಥ ಮಾತನ್ನ ಆಡಬಾರದು. ಯಾತಕ್ಕೆ ಆಡಬಾರದು ಜನನೇ. ಆಯ ಮುಂದೆ ಎದುರು ಮಾತನಾಡುತ್ತಿರುವೆಯಲ್ಲ. ಸಾಧ್ಯವಾಗಿ ಹಾಡುತ್ತಿರುವ ಜನನೇ. ಕಂದ, ಅಮ್ಮಯ್ಯ, ಹಾಗಾದರೆ ಅದೇನ ಮಾತು ಚೆನ್ನಾಗಿ ಹೇಳು. ಅಮ್ಮಯ್ಯ, ಸುಂದರವಾದ ವಜ್ರವನ್ನು ಮನೆಯಲ್ಲಿ ಇಟ್ಟುಕೋ ಎಂದರೆ ಗಾಜಿನ ಲೋಟದಂತಿರುವ ಆ ಅವಲಕ್ಷಣನನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳುವೆನೆಂದು ಹೇಳಿದೆಯಲ್ಲ, ಹೌದಮ್ಮಯ್ಯ. ಇದು ನಿನಗೆ ತರವಲ್ಲ ಪುತ್ರ, ಕೋಮಲ ಗಾತ್ರ. ಅಮ್ಮ ಜನನೇ, ಅಟ್ಟಿಗೆ ಹೇಳಬೇಡ, ಏನಾದರೆ ಕೇಳಲಾರನೆಂದು ಹಿಂದೆ ಹೊರಿಸಬೇಡ. ಪಡನದಿಗಳಂತೆ ಸಂಚರಿಸುವ ಪಾಂಡವರಿಗೆ ಮಗಳ ಮಾತ್ರ ಕೊಡುವುದಿಲ್ಲ. ಬಿಟ್ಟು ಬಂದರೆ ಬರಲಿ, ಈ ವಿಷಯದಲ್ಲಿ ಕಟಕಟ ಮಾಡಬೇಡ